ಇನ್ನೊಬ್ಬರಿಗೆ ಹೇಳ್ಬೇಕು ಅದನ್ನು. ಒಬ್ಬರು ಹೇಳಲ್ಲ, ಕೆಲವೊಂದು ರೈತರು ಹೇಳಲ್ಲ ಅಂತ ನನ್ನ ಹತ್ರನ ಬಂದು ಹಂಚ್ಕೊಂತಾರೆ ಕೆಲವೊಂದು ರೈತರು. ನಾವು ಎ ಟು ಜೆಡ್ ನಾವು ಅವ್ರ ಹೊಲಕ್ಕೆ ಹೋಗಿ ಎಣ್ಣಿನಾರ ಹೊಡೆಯಲ್ಲ, ನಾವು ಗೊಬ್ಬರನಾರ ಹಾಕಲ್ಲ, ಬೀಜನಾರ ಊರಲ್ಲ, ಉಳುಮಿನಾರ ಮಾಡಿಕೊಡಲ್ಲ. ಹೇಳಕ್ಕೆ ಬಂದ್ರೆ ಅದೇನೈತಿ, ಬೆಡ್ ಹೊಡ್ಕೋಬೇಕು, ಮಲ್ಸ್ ಹಾಕ್ಯಬೇಕು, ಡ್ರಿಪ್ ಹಾಕ್ಯಬೇಕು, ಆಮೇಲಿದ್ದ ಬೀಜ ಹಚ್ಚೋ ಬದಲಿ ಬೀಜ ಊರ ಬದಲಿ ಹಾಗಲಕಾಯಿಂದ ಸಸಿ ನಾಟಿ ಮಾಡ್ಕೋಬೇಕು, ಸಾಲಿನ ಸಾಲ 6 ಅಡಿ ಮಾಡ್ಕೋಬೇಕು, ಬೀಜಕ್ಕೆ 3 ಅಡಿ ಮಾಡ್ಕೋಬೇಕು. ಒಬ್ರು ಏನು ಮಾಡ್ತಾರೆ, 1 ಅಡಿಗೆ ಹುರ್ಕೊಂತಾರೆ, ನನ್ನ ಭಾಳ ಹೊಲಲ್ಲ ಅಂತಾರೆ, ಮಗ್ಳ ಹೊಡ್ಕೊಂತಾರೆ, ನಿಂದು ಹೆಂಗೆ ಬಂತು ಅಂತಾರೆ, ನಮ್ದು ಇಲ್ಲಿ ಡಿಸ್ಟೆನ್ಸ್ ಐತಪ್ಪ ಅಂತನೇ ನಮ್ದ್ರ 3 ಲೈನಾಗ ಕುಂದಿರ್ತಾವಂತಾರೆ. ಅವ್ರಿಗೆ ನಾವೇನು ಉತ್ತರ ಹೇಳೋಕ್ಕೈತಿ. ನಾವು ಸೀದಾ ನಾವು ಈಗ ಮನೆಯವ್ರು 4 ಮಂದಿ ಬಂದ್ರೆ ಒಂದು 10-15 ಬಾಕ್ಸ್ ಕಟಾವು ಮಾಡ್ಕೊಂಡೀವಿ. 10-15 ಬಾಕ್ಸ್ ನಿನ್ನ ಬರೀ 9 ಬಾಕ್ಸ್ ಹೋಗಿದ್ದೆ 6,000 ರೂಪಾಯಿ ರೊಕ್ಕ ಬಂತು. ಒಂದೇ ದಿನದ ಕಟಾವು ಮಾಡಿದ್ದು 6,000 ಸರ್? ಹಾಂ ಸರ್, 6,000 ರೂಪಾಯಿ ರೊಕ್ಕ ಬಂತು. 1 ತಿಂಗಳು ಕಟಾವು ಮಾಡಿದ್ದು ಸರ್? 1 ತಿಂಗಳು ಕಟಾವು ಮಾಡಿದ್ದಂದ್ರೆ ಅದರಿಂದ ಇರ್ತದೆ ಸರ್. ನಾವು ಎಷ್ಟೆಷ್ಟು ಕಟಾವು ಮಾಡಿರ್ತೀವಿ ಅಷ್ಟು ದುಡ್ಡು ಬರ್ತದೆ ಸರ್. ಅಂತ ಸರ್ ಹಿಂಗೆ ನೀವೊಂದು ವ್ಯಾಲ್ಯೂಯೇಷನ್ ಮಾಡಿ ವ್ಯಾಲ್ಯೂಯೇಷನ್ ಅಂದ್ರೆ ಈಗ ಒಂದ್ರ ಮೇಲೆ 1 ಲಕ್ಷದ ಮೇಲೆ ಆಗಿರ್ಬೋದು ಸರ್. ಮಲ್ಲಿಗೆ ಬರ್ಬೋದಾ? ಏನು ಸರ್, ಮಲ್ಲಿಗೆ ಹೂವು ಬರ್ಬೋದಾ? ಮಲ್ಲಿಗೆ ಹೂವು ಬರ್ತದೆ ಸರ್. ಇವತ್ತಿನ ಲೇಬರ್ಗೆ ಖರ್ಚಿಗೆ ಈಡಾಗಲ್ಲ ಸರ್. ಈಗ ಯಾಕಂದ್ರೆ 400 ರೂಪಾಯಿ ಕೂಲಿ, 350 ರೂಪಾಯಿ ಕೂಲಿಯಾಗ ಅವ್ರು ಅರಿಯೋದೇ 2 kg ಹರಿತಾರೆ. ಅಲ್ಲಿ ಸಸಿ ನಾಟಿ ಮಾಡೋಕ್ಕೂ ಈ ಬೆಳಗಿನ ಜಾವ ನಾಟಿ ಮಾಡಿದ್ರೆ ಸ್ವಲ್ಪ ಹತ್ತದ ಕಮ್ಮಿ ಸರ್. ಅದು ಸಾಯಂಕಾಲ 4 ಗಂಟೆ ಮೇಲ್ಪಟ್ಟ ನಾಟಿ ಮಾಡ್ತೀವಿ ಸರ್. ಸಸಿ ಸರ್ ನಾವೇ ಓನ್ ಸಸಿ ಮಾಡ್ಕೊಂಡೇವೆ ಸರ್. ಸರ್ ನರ್ಸರಿ ಅಲ್ಲ ಸರ್, ಇಲ್ಲೇ ನಮ್ದು ಇಲ್ಲಿ ಇದು ಯಾವುದೋ ಒಂದು ಗಿಡದ ನೆಳಿಗೆ ಒಂದು ಪಾತಿ ಮಾಡಿದಂಗೆ ಮಾಡಿ ಪ್ರೋಟ್ರೆ ಇರ್ತಾವಲ್ರಿ ಸಣ್ಣವು, ಹೌದು, ಅದ್ರಾಗ ನಮ್ದು ತಿಪ್ಪಿ ಗೊಬ್ಬರ ಹಾಕಿ ಇದನ್ನ ಸಸಿನ ನಾವು 13 ದಿನ 14 ದಿನ ಬೆಳೆಸಿಂತೀವಿ ಸರ್. ಸರ್ 12 ತಿಂಗಳನ್ನ ಬೆಳಿಬೋದು ಸರ್. ಅದು 12 ತಿಂಗಳನ್ನ ಬೆಳಿಬೋದು ಸರ್. ಆಮೇಲೆ ಇಳುವರಿ ಮನೆ ಚಳಿಗಾಲದಾಗ 600-800 ರೂಪಾಯಿ ಹಿಂಗೆ ಹೋದ್ ಸರ್ ಒಂದು ಕ್ರೇಟ್. ಈಗ ಸ್ವಲ್ಪ ಅಲ್ಲೇ 500 ರೂಪಾಯಿಕ, 600 ರೂಪಾಯಿ, 400 ರೂಪಾಯಿಕ ಹಿಂಗೆ ಬಾಕ್ಸ್ ಬನ ಸರ್. 1 kg 45 ರೂಪಾಯಿ ಸರ್. 15 kg ಬರುತ್ತೆ ಸರ್ ಒಂದು ಕ್ರೇಟ್. ಒಂದು ಇದಕ್ಕೆ ಸರ್? ಸರ್ ಒಂದು ಬಾಕ್ಸಿಗೆ ಸರ್ 15 kg ಬರುತ್ತೆ ಸರ್. 14ರಿಂದ 15 kg ಬರುತ್ತೆ ಸರ್. ಸರ್ ಇದೇನು ಸರ್ 4 ತಿಂಗಳು ಯಾವ ಬೆಳೆ ಕೈ ಕೊಡುತ್ತೆ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಐತೆ ನೋಡಿ ಸರ್. ಅದು ಇರೋಕೆ ಡಿಸ್ಟೆನ್ಸ್ ಸರ್. ಸರ್ ಡಿಸ್ಟೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ನಾವು ಹಳೆ ಪದ್ಧತಿಯಾಗ 4 ಅಡಿ ಲೈನ್ ಮಾಡ್ತಿದ್ವಿ ಸರ್, 3 ಅಡಿ ಲೈನ್ ಮಾಡ್ತಿದ್ವಿ, 2.5 ಅಡಿ ಲೈನ್ ಮಾಡ್ತಿದ್ವಿ. ಫಸ್ಟ್ ನಮ್ದು 2.5 ಸರ್. ಆಮೇಲೆ ನೆಲಕ್ಕೆ ಬಿಡ್ತಿದ್ವಿ, ಊಟ ಕಟ್ತಿರಲ್ಲ, ಮಲ್ಸ್ ಹಾಕ್ತಿರಲಿಲ್ಲ. ಈಗ 6 ಅಡಿ ಲೈನ್ ಮಾಡೀವಿ ಸರ್. ಈಗ ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಜಯನಗರ ಜಿಲ್ಲೆಯ ಮಲ್ಲಿಗೆನಾಡು ಅಂದರೆ ಹೂವಿನಡಗಲಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿದ್ದೇನೆ. ಇಲ್ಲಿ ಇವರು ವಿಶೇಷೊಬ್ಬರು ರೈತರು, ಅದ್ಭುತ ರೈತರು. ಯಾಕಂದ್ರೆ ಇವರು ದಿನ ನಾವು ಜೇಬಿಗೆ ದುಡ್ಡು ಬೇಕು, ಆ ಥರ ಅವರು ವರ್ಷ ಪೂರ್ತಿನೂ ಅವರು ಒಂದು ವ್ಯವಸ್ಥೆ ಅದೇ ರೀತಿಯಾಗಿ ಬೆಳೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಯಾವ ಥರ ನಿರ್ವಹಣೆ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಸಂಪೂರ್ಣ ವಿಡಿಯೋನ ನೀವು ನೋಡಲೇಬೇಕು. ಯಾಕಂದರೆ ಯುವ ರೈತರಿಗೆ ಒಬ್ಬರು ಮಾರ್ಗದರ್ಶಕರು ಅಂತಲೇ ಹೇಳ್ಬೋದು. ಅಷ್ಟು ಅವರು ತೋಟಕ್ಕೆ ಬಂದರೆ ನೀವೆಲ್ಲೋ ಒಂದು ಮಲೆನಾಡು ಒಂದು ಜಾಗ, ನಾವು ಇಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗ ಅಲ್ಲ, ಇದು ಒಂದು ಯಾವುದೋ ಮಲೆನಾಡು ಪ್ರದೇಶ ಅನ್ನಷ್ಟೇ ನಮಗೆ ಮೂಡಿಬರೋಂಥ ಅವ್ರ ತೋಟ ಐತಿ. ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು, ನಿಮ್ಮ ವಿಳಾಸ ಸರ್? ಸರ್ ನಮ್ಮ ಹೆಸರು ಮಲ್ಲಿನಕೆರೆ ಹನುಮಂತಪ್ಪ ಅಂತ ಸರ್. ಮುದೇನೂರು ಗ್ರಾಮ, ಹೂವಿನಡಗಲಿ ತಾಲೂಕು, ಬಳ್ಳಾರಿ ಇದು ವಿಜಯನಗರ ಡಿಸ್ಟ್ರಿಕ್ಟ್. ವಿಜಯನಗರ ಜಿಲ್ಲೆ ಸರ್. ಸರ್ ಇವತ್ತು ನೀವು ಈ ಫೆಬ್ರವರಿ ಹಂತದಲ್ಲಿ ಕೂಡ ಸರ್ ನಿಮ್ಮಲ್ಲಿ ಹೊಲದಲ್ಲಿ ಈಗ ನಾವು ಇದು ನೋಡ್ಬೋದು ಸರ್, ಆಗಲಬಳ್ಳಿ. ಸರ್ ಇದು ಆಗಲಬಳ್ಳಿ ಯಾವ ಥರ ನಾವು ರೆಡಿ ಮಾಡ್ಕೊತೀರಿ? ಯಾವ ಟೈಮ್ನಾಗ ಹಾಕಿದ್ರೆ ಬೆಸ್ಟ್? ಯಾವ ಸೀಸನ್ನೇ ಬೆಸ್ಟ್ ಸರ್? 12 ತಿಂಗಳನ್ನು ಬೆಳಿಬೋದು ಸರ್. ಅದು 12 ತಿಂಗಳನ್ನು ಬೆಳಿಬೋದು ಸರ್. ತರಕಾರಿ ಮಟ್ಟಿಗೆ ಬಂದು ಯಾವುದೇ ಆಗಲಿ ವಾತಾವರಣ ಸಿಕ್ತು ಅಂದ್ರೆ ಬರ್ತದೆ ಸರ್. ವಾತಾವರಣ ಮೈನಸ್ ಆತಂದ್ರೆ ಬರಲ್ಲ ಸರ್. ಹೆಂಗೆ ಸರ್ ನಮ್ಗೆ ವಾತಾವರಣ ಮೈನಸ್ ಆಗುತ್ತೆ? ವಾತಾವರಣ ಅಂದ್ರೆ ಅತಿ ಮೊನ್ನೆ ರೀಸೆಂಟಾಗಿ ಚಳಿ ಜಾಸ್ತಿ ಇತ್ತು ಸರ್. ಸ್ವಲ್ಪ ಬಳ್ಳಿ ಐಟಮ್ಸ್ ಇಳುವರಿ ಕಮ್ಮಿ ಆಯ್ತು ಸರ್. ಆಮೇಲೆ ಬಿಸಿಲು ಯಾವತ್ತಿ ಸ್ವಲ್ಪ ರೈಸ್ ಆದಂಗಿಲ್ಲ, ಈಗ ಸ್ವಲ್ಪ ಇಳುವರಿ ಜಾಸ್ತಿ ಆಯ್ತು ಸರ್. ಸ್ವಲ್ಪ ಇಳುವರಿ ಜಾಸ್ತಿ ಆತಂದ್ರೆ ಸ್ವಲ್ಪ ಆಟೋಮೆಟಿಕ್ಲಿ ಸ್ವಲ್ಪ ರೇಟ್ ಕಮ್ಮಿ ಆಗತ್ತೆ ಸರ್. ಇಳುವರಿ ಜಾಸ್ತಿ ರೇಟ್ ಕಡಿಮೆ ಆಗುತ್ತೆ ಸರ್. ಹಾಂ ಸರ್. ಆಮೇಲೆ ಇಳುವರಿ ಮನೆ ಚಳಿಗಾಲದಾಗ 600-800 ರೂಪಾಯಿ ಹಿಂಗೆ ಹೋದ್ ಸರ್ ಒಂದು ಕ್ರೇಟ್. ಈಗ ಸ್ವಲ್ಪ ಅಲ್ಲೇ 500 ರೂಪಾಯಿಕ, 600 ರೂಪಾಯಿ, 400 ರೂಪಾಯಿಕ ಹಿಂಗೆ ಬಾಕ್ಸ್ ಬನ ಸರ್. ಈಗ 37 ನಿನ್ನೆ ರೀಸೆಂಟಾಗಿ 38 ರೂಪಾಯಿಗೆ 1 kg ಕೊಟ್ಟೇನೆ ಸರ್. ಆಗಲ್ಲ 38 ರೂಪಾಯಿ kg ಸರ್. 45 ರೂಪಾಯಿ ಮಟ್ಟ ಮಾರಿವಿ ಸರ್ ನಾವು. 1 kg 45 ರೂಪಾಯಿ ಸರ್. 15 kg ಬರುತ್ತೆ ಸರ್ ಒಂದು ಕ್ರೇಟ್. ಒಂದು ಇದಕ್ಕೆ ಸರ್? ಸರ್ ಒಂದು ಬಾಕ್ಸಿಗೆ ಸರ್ 15 kg ಬರುತ್ತೆ ಸರ್. 14ರಿಂದ 15 kg ಬರುತ್ತೆ ಸರ್. ಸರ್ ಇದನ್ನ ಯಾವಾಗ ನಾಟಿ ಮಾಡಿದ್ರಿ?
ಇದು ಈಗ ಸ್ಟಾರ್ಟ್ ಆಗಿ 3.5 4 ತಿಂಗಳ ಸರ್ ಇದೀಗ ಸರ್ ನಿಮಗೆ ಕಟಾವ್ ಸ್ಟಾರ್ಟ್ ಆಗಿ 4 ತಿಂಗಳ ಸರ್ 4 ತಿಂಗಳು ಸರ್ 4 ತಿಂಗಳ ಸರ್ ಈಗ ಸರ್ ಇದೇನು ಸರ್ 4 ತಿಂಗಳು ಯಾವ ಬೆಳೆ ಕೈ ಕೊಡುತ್ತೆ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಐತೆ ನೋಡಿ ಸರ್. ಅದು ಇರಕ್ಕೆ ಡಿಸ್ಟೆನ್ಸ್ ಸರ್. ಸರ್ ಡಿಸ್ಟೆನ್ಸ್ ಅಂದ್ರೆ ಸರ್ ಡಿಸ್ಟೆನ್ಸ್ ಅಂದ್ರೆ ನಾವು ಹಳೆ ಪದ್ಧತಿಯಾಗ 4 ಅಡಿ ಲೈನ್ ಮಾಡ್ತಿದ್ವಿ ಸರ್, 3 ಅಡಿ ಲೈನ್ ಮಾಡ್ತಿದ್ವಿ, 2.5 ಅಡಿ ಲೈನ್ ಮಾಡ್ತಿದ್ವಿ. ಫಸ್ಟ್ ನಮ್ದು 2.5 ಸರ್. ಆಮೇಲೆ ನೆಲಕ್ಕೆ ಬಿಡ್ತಿದ್ವಿ, ಊಟ ಕಟ್ತಿರಲ್ಲ, ಮಲ್ಸ್ ಹಾಕ್ತಿರಲಿಲ್ಲ. ಈಗ 6 ಅಡಿ ಲೈನ್ ಮಾಡಿವಿ ಸರ್. ಈಗ 6 ಅಡಿ ಲೈನ್ 6 ಅಡಿ ಲೈನ್ ಮಾಡಿವಿ ಸರ್. ಸರ್ 6 ಅಡಿ ಭಾಳ ದೂರ ಅನ್ಸಲ್ಲ. ಇದು 1 ಎಕರೆಗೆ 1640 ಸಸಿ ಕುಂತತ್ ನೋಡಿ ಸರ್. ಅಷ್ಟೇ 1 ಎಕರೆಗೆ 1640 ಸಸಿ ಕುತ್ಕೊಂಡ್ ಸರ್. ಸರ್ ಬೀಜ ಇಡುವಾಗ ನೆನಪು ಮಾಡಿ ಇಟ್ಟಿರ್ತೀರೋ ಅಥವಾ ಇಲ್ಲ ಸರ್, ನಾವು ಜಿಗ್ ಜಾಗ್ ಪದ್ಧತಿಯಾಗ ಇದು ಹಿಂಗೆ ನೋಡಿದ್ರೆ ಲೈನ್ ಕಾಣ್ಬೇಕು, ಹಿಂಗೆ ಗೊತ್ತು ಕತ್ರಿ ಪದ್ಧತಿಯಾಗ ಹೋಲ್ ಹೊಡೆದಿರ್ತೀವಿ ಸರ್. ದಾರ ಹಾಕಿ ದಾರನ ಸರ್ ಜಿಗ್ ಜಾಗ್ ಪದ್ಧತಿ ಸರ್. ಆಮೇಲೆ ನಾವು ಬೀಜ ಹಾಕಲ್ಲ ಸರ್, ಸಸಿ ಮಾಡ್ಕೊಂತೀವಿ. ಇವ್ರು ಸಸಿ ಮಾಡ್ತಾರೆ, ನಾವೇ ಓನ್ ಸಸಿ ಮಾಡ್ಕೊಂಡೇವಿ ಸರ್. ಸರ್ ನರ್ಸರಿಯಾಗ ನರ್ಸರಿ ಅಲ್ಲ ಸರ್, ಇಲ್ಲೇ ನಮ್ದು ಇಲ್ಲಿ ಯಾವ್ದೋ ಒಂದು ಗಿಡದ ನೆಳಿಗೆ ಒಂದು ಪಾತಿ ಮಾಡಿದಂಗೆ ಮಾಡಿ ಪ್ರೋಟ್ರೆ ಇರ್ತಾವಲ್ರಿ ಸಣ್ಣವು, ಹೌದು, ಅದ್ರಾಗ ನಮ್ದು ತಿಪ್ಪಿ ಗೊಬ್ಬರ ಹಾಕಿ ಇದನ್ನ ಸಸಿನ ನಾವು 13 ದಿನ 14 ದಿನ ಬೆಳೆಸಿಂತೀವಿ ಸರ್. ಸರ್ ಇದು ಹೊಸ ಪದ್ಧತಿ. ಯಾಕಂದ್ರೆ ಎಲ್ಲರೂ ರೈತರು ಇಲ್ಲ ನರ್ಸರಿಗೆ ಹೋಗಿ ಬೀಜ ಸಸಿ ತರ್ತಾರ, ಇಲ್ಲ ಹೊಲದಲ್ಲಿ ಬೀಜ ನಾಟಿ ಮಾಡ್ತಾರೆ. ನೀವು ಬೀಜ ನಾಟಿ ಮಾಡಲ್ಲ, ಸಸಿ ನಾಟಿ ಮಾಡ್ತಾರೆ. ಸ್ವಲ್ಪ ಜರ್ಮಿಷನ್ ವೇರಿಯೇಷನ್ ಆತಂದ್ರ ಬೀಜ ನಾಟಿ ಮಾಡಿದಾಗ ಎಲ್ಲ ಟೈಮಿಗೆ ಎಲ್ಲ ಓಲಿಗೆ ನೀರು ಬಂದಿರಲ್ಲ, ಜರ್ಮಿಷನ್ ವೇರಿಯೇಷನ್ ಆಗತ್ತೆ ಸರ್. ಅದನ್ನೇ ನಾವು 4 ದಿನ ನೆನೆಸಿ ಸಸಿ ಹಚ್ಚಿದ್ನಪ್ಪ ಅಂದ್ರೆ ಫಾರ್ಮೇಷನ್ ಗ್ರೋತ್ ಏಕ್ದಮ್ ಸೌನಾಗ ಬರುತ್ತೆ ಸರ್. ಅದು ಒಂದೇ ಎಟ್ ಟೈಮ್ಗೆ ಇಳುವರಿ ಸಿಗುತ್ತೆ. ಹ್ಞೂ ಸರ್. ಈಗ ಈ ಮೂಲೆಗೆ ಯಾವ್ದು ಗಿಡ ಐತೆ ಆ ಕಡೆ ಮೂಲೆಗೆ ಅದೇ ಸೇಮ್ ಗಿಡ ಇರುತ್ತೆ ಸರ್. ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಂಗೆಲ್ಲ ನಾವು ಫಾರ್ಮೇಷನ್ ಈ ಮೂಲೆಗೆ ಏನು ಬೆಳೆದ್ರೆ ಸರ್ ಈಗ ಇಲ್ಲಿದು ಒಂದು ಗಿಡ ಎಷ್ಟು ಕಾಯಿ ಬಿಡುತ್ತೆ, ಆ ಕಡೆ ಗಿಡನೂ ಅಷ್ಟೇ ಕಾಯಿ ಬಿಡ್ಬೇಕು. ಅದು ಯಾಕಂದ್ರೆ ಹಿಂದೆ ಮುಂದೆ ಆತಂದ್ರೆ ನಮಗೆ ಸಮಸ್ಯೆ ಆಕತಿ. ಈಗ ಬೀಜ ಊರಿ ಹುಟ್ಟೋವ್ರಿಗೆ 8 ದಿನ ಬೇಕು. 8 ದಿನ ಆದ್ಮೇಲೆ ಹುಟ್ಟಿಲ್ಲ ಅಂತಂದೇಳಿ ನಾವು ಬೀಜ ನಾಟಿ ಮಾಡಿದ್ರೆ ಮತ್ತೆ ಅದು 8 ದಿನ ಆಕತಿ. ಅಲ್ಲಿಗೆ 15 ದಿನ ಈ ಹುಟ್ಟಿದ್ದಕ್ಕೂ ಆಮೇಲೆ ಬೀಜ ನಾಟಿ ಮಾಡಿದ್ದಕ್ಕೆ ಹೋಗುಣಿ ಊರಿದಕ್ಕೂ 15 ದಿನ ಕಮ್ಮಿ ಆಕತಿ. ಇದಕ್ಕೆ ಅವಾಗ ಬೇಕಾಗಿರೋದು ಈಗ 20 ದಿನ ದಾತ ಅಂತ ತಿಕ್ಕರಿದೀಗ ಒಂದು ಔಷಧಿ ಹೊಡಿತಿರ್ತೀವಿ. ಹೋಗುಣಿ ಊರಿರ್ತೀವಲ್ಲ, ಅದಕ್ಕೆ ಮತ್ತೆ ಅದೇ ಔಷಧಿ ಹೊಡಿಬೇಕಾಕತಿ. ಮತ್ತೆ ಒಂದ್ಸಲ ಒಂದೊಂದು ಔಷಧಿ ಬಿಟ್ರೆ ಸಮಸ್ಯೆ ಆಕತಿ. ಅದನ್ನ ಮ್ಯಾನೇಜ್ ಮಾಡುವಾಗ ಏಜಿಗೆ ತಕ್ಕಂಗೆ ಒಂದೊಂದು ರೋಗಗಳು ಬರ್ತಾ ಇರ್ತಾವ, ಡಿಸೀಸ್ ಬರ್ತಾ ಇರ್ತಾವ. ಒಂದು ದಿನ ಅಥವಾ ಒಂದು ಏಜ್ ತಕ್ಕಂಗೆ ಡಿಸೀಸ್ ಬರ್ತಾ ಇರುತ್ತೆ. ಆ ಡಿಸೀಸ್ ಕಂಟ್ರೋಲ್ ಮಾಡಕಂದ್ರೆ ಇದಕ್ಕೆ ಬೀಜ ಹಾಕಿರೋದು ಒಂದು ಡಿಸೀಸ್ ಬಂದಿರ್ತೈತಿ. ಇದಕ್ಕೆ ಆಲ್ರೆಡಿ ಎಲ್ಲ ಒಲಿ ಬಂದಿರ್ತೈತಿ. ನಾವು ಹೋಗುಣಿ ಊರಿರೋದು ಇನ್ನೂ ಹುಟ್ಟಿರಲ್ಲ, ಅದನ್ನು ಹಂಗ ಮತ್ತೊಂದ್ಸಲ ಔಷಧಿಗೆ ಹೋಗ್ಬೇಕಾಕತಿ. ನಾವು ಅದೇ ಔಷಧಿಗೆ ಅದೇ ಉದ್ದೇಶಕ್ಕೆ ನೀವನ್ನು ಬೀಜ ತಂದು ನೀವು ಏನ್ ಮಾಡ್ತೀರಿ ಸಸಿ ಮಾಡಿ ಇದು ಆಗ್ಲದ ರೀ. ಈ ಸಿಸ್ಟಮ್ ಮಾಡ್ತೀವಿ. ಮತ್ತೆ ಇದು ಎಷ್ಟು ಎಕರೆ ಆಗಲ್ಲ? ಇದು 1 ಎಕರೆ ಆಗಲೈತ್ರಿ. 1 ಎಕರೆ ಆಗಲಿಕ್ಕೆ ಸರ್ 1640 ಸಸಿ ಕುಂದಿರ್ತಾವ. 1640 ಸಸಿ ಸರ್. ಎಷ್ಟು ಕೆಜಿ ಬೀಜ ಹೋಗಿರ್ಬೋದು? ಇದು ನೋಡಿ ಸರ್ 7 ಪ್ಯಾಕೆಟ್ ಹೋಗೈತೆ ನೋಡ್ರಿ ಬೀಜದ್ದು. ಒಂದು ಪ್ಯಾಕೆಟ್ಗೆ ಎಷ್ಟು? 750 240 80 ಇರ್ತೈತೆ ರೀ ಒಂದು ಪ್ಯಾಕೆಟ್ ಸರ್. 1.5 kg ಬೀಜ ಸರ್. ಒಂದು 50 ಗ್ರಾಮಿನೂ ಸರ್ ಅವು. 50 ಗ್ರಾಮಿನೂ ಸರ್. ಹಂಗಂದ್ ಸರ್ ಒಂದು 250 ಗ್ರಾಮ್ ಅಷ್ಟು ಅನ್ಕೋಬೋದಾ ನಾವು ಸರ್? ಸರ್ 10 ಪ್ಯಾಕೆಟ್ನಾಗ 3 ಪ್ಯಾಕೆಟ್ ಉಳ್ದಾವ ಸರ್. ಸರ್ ಹೆಂಗೆ ತಂದಿರ್ತೀರಿ ನೀವು? ಇದು 850 ರೂಪಾಯಿ ಒಂದು ಪ್ಯಾಕೆಟ್ ಸರ್. ಅದು 850. ನ್ಯಾಂಗೋ ಕಂಪ್ನಿ ಸರ್. ಪ್ರಣತಿ ಅಂತ ವೆರೈಟಿ ಸರ್ ಅದು. ಸರ್ ಮ್ಯಾಂಗೋ ಕಂಪನಿ, ಮ್ಯಾಂಗೋ ಕಂಪನಿ ಪ್ರಣತಿ ಅಂತ ವೆರೈಟಿ ಸರ್. ನನ್ನ ಫ್ರೆಂಡ್ ಅದಾರ ಸರ್, ಅವ್ರು ಕಳಿಸಿದ್ರು ಸರ್ ಬೀಜನ. ಅದನ್ನು ಸರ್ ಇಷ್ಟು ದಿವಸ ಯಾವ ಕಂಪನಿ ಬಳಸ್ತಿದ್ರಿ? ನಾವು ಫಸ್ಟ್ ಒರಿಸನ್ ಕಂಪ್ನಿದಂತ ಒಂದು ಹಾಕಿದ್ವಿ ಸರ್. ಅದು ಕಂಪ್ನಿದು ಆ ಸೀಡ್ ಸಿಗಲ್ಲ ಸರ್ ಈಗ. ಅದು ಚೆನ್ನಾಗಿ ಬಂತು ಸರ್. ಅದು ಆಮೇಲಿದ್ದ ಇದು ಈಸ್ಟ್ ವೆಸ್ಟಿಂದ ಹಾಕಿದ್ವಿ ಸರ್. ಈಸ್ಟ್ ವೆಸ್ಟ್ ಅದು ಚೆನ್ನಾಗಿ ಬಂತು ಸರ್. ಅದಕ್ಕಿಂತ ಇದು ಪ್ರಣತಿ ಚೆನ್ನಾಗೈತೆ ಸರ್. ಅದಕ್ಕಿಂತ ಬೆಸ್ಟ್ ಚೆನ್ನಾಗೈತೆ ಸರ್. ಅದು ಪ್ರಣತಿ ಸ್ವಲ್ಪ ಡಿಸೀಸ್ ಜಾಸ್ತಿ, ಬಟ್ ಆದ್ರೂ ಮಾರ್ಕೆಟಿಗೆ ಪ್ಲಸ್ ಐತೆ ಸರ್. ಸರ್ ಈಗ ಸಸಿ ನೀವೇ ಮಾಡಿದ್ರಿ, ಬೀಜ ತಂದ್ರಿ, ಸಸಿ ನೀವೇ ಮಾಡ್ಕೊಂಡ್ರಿ, ಸಸಿನೂ ನಾಟಿನೂ ಮಾಡಿದ್ರಿ ಸರ್. ಮುಂದೇನು ಸರ್? ಅದ ಸರ್. ಆಮೇಲೆ ಸ್ಟೇಕಿಂಗ್ ಮಾಡಿದ್ವಿ ಸರ್. ಗೂಟ ಹಾಕೊಂಡ್ವಿ. ಒಂದು ಡಬಲ್ ಒಂದು ಸಿಂಗಲ್ ಗುಟ ಹಾಕ್ಯಂತ ಹೋದ್ವಿ. ತಂತಿ ಸ್ಟೇಕಿಂಗ್ ಮಾಡಿದ್ವಿ. ನಡಕ್ಕೆ 2 ಲೇಯರ್ ವೈರ್ ಬಿಟ್ಟಿವಿ ಸರ್. ಹಿಂಗೆಲ್ಲ ಮಾಡಿದ್ರೆ ಕಳೆ ನಿರ್ವಹಣೆ ಹೆಂಗೆ ಮಾಡೋಕ್ಕಾಗುತ್ತೆ? ಕಳೆ ನಿರ್ವಹಣೆ ಸರ್ ಫಸ್ಟ್ ಕಲ್ಟಿವೇಶನ್ ಮಾಡಿದ್ವಿ ಸರ್. ಅದನ್ನ ಟ್ಯಾಕ್ಟ್ರಲ್ಲಿ ಅರಗಿಸಿದ್ವಿ, ಎತ್ತುಗಳಲ್ಲಿ ಅರಗಿಸಿದ್ವಿ ಒಳಗೆಲ್ಲ. ಅರಗಾದ್ಮೇಲೆ ಕೈಲಿ ಅಷ್ಟು ತೆಗ್ದಿವಿ ಸರ್, ಲೇಬರ್ ಹಚ್ಚಿ.
ಆಮೇಲಿದ್ದ ತೀರಾ ಅತಿ ಹುಲ್ಲು ಬಂದಾಗ ಏನು ಮಾಡಿದ್ವಿ ಕಳೆನಾಶಕ ಹೊಡ್ಕೊಂಡಿವಿ ಸರ್. ಕಳೆನಾಶಕ ಸರ್ ಸರ್ ಈಗ ಕಟ್ಟಿಗೆ ಹಾಕಿದ್ರಿ, ಆಮೇಲೆ ಇದು ಮಾಡ್ಕೊಂಡ್ರಿ, ದಾರ ಹಾಕಿದ್ದೀವಿ ಸರ್. ದಾರ ಹಾಕಿ ಸರ್ ಸರ್ ಒಂದು ಅದು ಎಷ್ಟು ದಿನಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸರ್ ಕಟ್ಟಿಗೆ ಹಾಕೋದಾಗ್ಲಿ ದಾರ? ಕಟ್ಟಿಗೆ ಅಂದ್ರೆ ಈಗ 15 ದಿನದ ಅಗಿ ಇರ್ತೈತಲ್ಲ ಸರ್, ಅಗಿ ಹಚ್ಚಿ ನಾವು ಇಂದಲೇ ನಮ್ಮ ಮತ್ತೆ ಕಟ್ಟಿಗೆ ಸ್ಟಾರ್ಟ್ ಮಾಡ್ಕೊಂತೀವಿ ಸರ್. ಹಾಕಾಕ ಕಟ್ಟಿಗೆ ಹಾಕಿಂದ ಆದಮೇಲೆ ತಂತಿ ಎಳ್ಕೊಂಡು ದಾರ ಎಳ್ಕೊಂಡು ಆಮೇಲೆ ಸ್ಟೇಕಿಂಗ್ ಮಾಡ್ತೀವಿ ಸರ್. ಸ್ಟೇಕಿಂಗ್ ಅಂದ್ರೆ ಒಂದು ಸ್ವಲ್ಪ ತಂತಿ ಮುಟ್ಟೋವರೆಗಿನ ನಾವು ದಾರ ಹಾಕ್ಯಂಡು ಕಟ್ಕೊಂತ ಹೋಗ್ತೀವಿ ಸರ್ ಅದನ್ನು. ಆಮೇಲೆ ತಂತಿ ಮುಟ್ಟಿದ ಮೇಲೆ ಅದ್ರದ್ದು ಸೂಟ್ ಇರುತ್ತಲ್ಲ ಸರ್, ಇದು ಹಿಂಗೆ ಈ ಟೈಪ್ ಇರುತ್ತಲ್ಲ, ಕುಡಿ ಬಂದಿರುತ್ತಲ್ಲ, ಮೇನ್ ಕುಡಿನ ಹಾರಿಸ್ಬಿಡ್ತೀವಿ ಸರ್ ಈ ಕಡೆ. ಯಾಕೆ ಸರ್? ಇನ್ನೊಂದು ಸ್ವಲ್ಪ ಹರಿ ಜಾಸ್ತಿ ಬರಲಿ ಅಂತ. ಆಮೇಲೆ ಅದನ್ನೇ ಬಿಟ್ರೆ ಭಾಳ ದೂರ ಹೋಗತ್ತೆ ಸರ್, ದಪ್ಪ ಇರ್ತೈತೆ ಅದು. ಅದ್ರಾಗ ಕಾಯಿ ಸೆಟ್ಟಿಂಗ್ ಆಗಲ್ಲ ಸರ್. ಈ ಸೈಡ್ ಸೂಟ್ನೇ ಕಾಯಿ ಎಲ್ಲಿಂದ ಇಲ್ಲಿಗೆ ಸೆಟ್ಟಿಂಗ್ ಆಗತ್ತೆ ಸರ್. ಎಲ್ಲಿಂದ ಇಲ್ಲಿಗೆ ಸೆಟ್ಟಿಂಗ್ ಆಗಲ್ಲ ಸರ್. ಹ್ಞೂ ಸರ್. ಹಂಗಾಗಿ ಅದನ್ನ ಕುಡಿ ಆರಿಸ್ಬಿಡ್ತೀವಿ ಸರ್ ತಂತಿ ಮುಟ್ಟಿದ ಕುಳಿನಾಗ. ಸುತ್ತೋರ್ದು ಆಚೆಗೀಚೆ ಬ್ರಾಂಚಸ್ ಜಾಸ್ತಿ ಬಂದ್ಬಿಡ್ತಾವೆ ಸರ್. ಮತ್ತೊಂದ್ಸಲ ಸ್ಟೇಕಿಂಗ್ ಮಾಡ್ತೀವಿ ಸರ್ ಅದನ್ನ. ಮತ್ತೊಂದ್ಸಲ ಮಾಡ್ತೀವಿ ಸರ್ ಸ್ಟೇಕಿಂಗ್. ಹೆಂಗೆ ಮಾಡ್ತೀವಿ ಅಂದ್ರೆ ಈ ಟೈಪ್ ಮಾಡ್ತೀವಿ ಸರ್ ಅದನ್ನ. ಈಚೆಗಿದ್ದ ಒಂದು ಲೈನ್, ಈಚೆಗಿದ್ದ ಒಂದು ಲೈನ್ ಮಾಡ್ತೀವಿ ಅಂದ್ರೆ ಈ ಕಡೆ ಒಂದು ಲೈನ್ ಬಂದಿರ್ಬೇಕ್ರಿ, ಈ ಕಡೆ ಒಂದು ಲೈನ್ ಬಂದಿರ್ಬೇಕು, ಅದೆರಡು ಕೂಡಿ ಅದಕ್ಕೆ ಅದ್ಕೊಂತ ಹೋಗ್ಬಿಡ್ತದೆ ಸರ್. ಆಮೇಲೆ ನಾವು ಹಾರ್ವೆಸ್ಟ್ ಮಾಡ್ಕೊಂತ ಇದು ಒಂದೊಂದು ಬಂದಿರ್ತದೆ ಸರ್ ನೆಲಕ್ಕೆ, ಅರಿನ ಎತ್ತಾಕ್ಯಂತ ಹೋಗ್ತೀವಿ ಕುಡಿ ಎತ್ತಾಕ್ಯಂತ ಹೋಗ್ತೀವಿ ಸರ್. ನೀರು ಕಂಪಲ್ಸರಿ 2 ದಿನಕ್ಕೊಮ್ಮೆ 2 ತಾಸು 3 ತಾಸು ಡ್ರಿಪ್ನಾಗ ಕೊಡ್ತಾ ಇರ್ತೀವಿ ಸರ್. ಪ್ರತಿನಿತ್ಯನೂ ಕೊಡ್ಬೇಕು? ಪ್ರತಿನಿತ್ಯನೇ 2 ತಾಸು 3 ತಾಸು ನೀರು ಕೊಡ್ತಾ ಇರ್ತೀವಿ ಸರ್. ಒಂದಿನ ಬಿಟ್ರೂ ಮತ್ತೊಂದು ದಿನ ಕೊಡ್ತೀವಿ ಸರ್. ಇನ್ನು ನಾವು ಸಸಿ ನಾಟಿ ಮಾಡ್ತೀವಿ ಅಂದಾಗ ಒಂದಿನ ಮುಂಚಿತವಾಗಿ ಎಲ್ಲ ನೋಡ್ಕೊಂತೀವಿ ಸರ್. ಡ್ರಿಪ್ ಆನ್ ಮಾಡಿ ಇಲ್ಲೆಲ್ಲಾರು ಬರಲಿಲ್ಲ ಅಂದ್ರೆ ಡ್ರಿಪ್ ಅದನ್ನ ಮತ್ತೆ ಆನ್ ಮಾಡೋಕ್ಕಾಗತ್ತೆ ಸರ್. ಯಾಕಂದ್ರೆ ಸಸಿ ಒಣ ನೆಲಕ್ಕಿಡ್ರೆ ಬದುಕಲ್ಲ ಸರ್, ಅದು ಬದುಕಲ್ಲ. ಅದು ಸಸಿ ನಾಟಿ ಮಾಡೋಕ್ಕೂ ಈ ಬೆಳಗಿನ ಜಾವ ನಾಟಿ ಮಾಡಿದ್ರೆ ಸ್ವಲ್ಪ ಹತ್ತದು ಕಮ್ಮಿ ಸರ್. ಅದು ಸಾಯಂಕಾಲ 4 ಗಂಟೆ ಮೇಲ್ಪಟ್ಟ ನಾಟಿ ಮಾಡ್ತೀವಿ ಸರ್ ಸಸಿನ. ಸಸಿ ನಾಟಿ ಮಾಡೋದು ಸಾಯಂಕಾಲ ಸರ್? ಹಾಂ ಸರ್, ಸಾಯಂಕಾಲ ಸರ್ 4 ಗಂಟೆ ಸುಮಾರಕ್ಕೆ ಮಾಡ್ತೀವಿ ಸರ್. ಬೆಳಗ್ಗೆ ಮುಂಜಾನೆ ಮಾಡಲ್ಲ ಸರ್? ಇಲ್ಲ ಸರ್, ಬೆಳಗ್ಗೆ ಮಧ್ಯಾಹ್ನ ಮಾಡಲ್ಲ ಸರ್. ಅದನ್ನು ನಾಟಿ ಮಾಡಿದ್ಕೊಂಡ್ರೆ ಮತ್ತೆ ಅದು ಕ್ಯಾನಲ್ಲಿ ಆಗಲಿ ಇಲ್ಲ ಬಾಕೆಟಲ್ಲಿ ಒಂದೊಂದು ಡಬ್ಬಿಲಿ ನೀರು ಹಾಕಿ ಅಂತ ಹೋಗ್ತೀವಿ ಸರ್ ಸ್ವಲ್ಪ. ಓ, ಅಂದ್ರೆ ಸಣ್ಣ ಮಗು ಅಂತ ನೀವು ಅದನ್ನ ಸರ್ ಒಂದು 4 ದಿನ ಜವಾಬ್ದಾರಿ ತಗೊಂಡು ನೀರು ಹಾಕಿದ್ರೆ ಚೆನ್ನಾಗಿ ಹತ್ತದ ಸರ್. ಇಲ್ಲಕ್ರೆ ಮತ್ತೆ ಒಗ್ಗುಣಿ ಹೋಗ್ತದೆ ಸರ್. ಅದು ಒಗ್ಗುಣಿ ಹೋಗ್ಲಾರ ನೋಡ್ಕೋಬೇಕು ಸರ್ ಅದನ್ನು. ಸರ್ ಈಗ ನೀರಾಯ್ತು, ಗೊಬ್ಬರ ಮತ್ತು ಈಗ ಡಿಸೀಸಿಗೆ ಈ ಗೊಬ್ಬರನ ಫಸ್ಟಿಗೆ ಸ್ಟಾರ್ಟಿಂಗ್ ಬೆಡ್ ಹೊಡಿತೀವಲ್ಲ ಸರ್, ಅವಾಗ ಒಂದು 20 ಆಗಲಿ ಇಲ್ಲಕ್ರ DAP ಆಗಲಿ ಗೊಬ್ಬರ ಕೊಡ್ತೀವಿ ಸರ್. ಬೆಡ್ಡಿಗೆ ಸರ್ ಬೆಡ್ಡಿಗೆ ಹಾಕೊಂಡ್ಬಿಡ್ತೀವಿ ಸರ್. ಮೂಲ ಗೊಬ್ಬರ ಹಾಕ್ಲೇಬೇಕು ಸರ್ ಅದನ್ನು. ಹಾಂ, ಆಮೇಲೆ ಒಂದು 10-12 ದಿನ ಆದಮೇಲೆ ಅದು ಯಾವಾಗ ಹೊಸ ಚಿಗುರಿಕ್ತತ್ತಲ್ಲ ಸರ್, ಅವಾಗ 19 ಅದನ್ನ ಕೊಡ್ಕೊಂತ ಹೋಗ್ತೀವಿ ಸರ್. ಡ್ರಿಪ್ನಲ್ಲಿ ಕೊಟ್ಬಿಡ್ತೀವಿ ಸರ್, ವೆಂಚುರಿ ಮುಖಾಂತರ ಕೊಟ್ಬಿಡ್ತೀವಿ ಸರ್. ಅದನ್ನ ನೀರು ಡ್ರಿಪ್ ಗೊಬ್ಬರನೂ ಡ್ರಿಪ್. ಇದು 60 ದಿನಕ್ಕೆ ಪಕ್ಕ ಕಟಾವ್ ಸ್ಟಾರ್ಟ್ ಆಗತ್ತೆ ಸರ್. ಸಸಿ ನಾಟಿ ಮಾಡಿ 60 ದಿನಕ್ಕೆ ಅಲ್ಲಿ ಆಗಿರ್ತದೆ ಸರ್. ಸರ್ 60 ದಿನಕ್ಕೆ? ಹಾಂ ಸರ್, 60 ದಿನ, 2 ತಿಂಗಳು ಆಗಿರ್ತದೆ ಸರ್. ಅದು ಸರ್ 2 ತಿಂಗಳಿಂದ ಕಟಾವ್ ಸ್ಟಾರ್ಟ್ ಆತಂದ್ರೆ ಅಂದ್ರೆ ಬೀಜ ನಾಟಿನ ಮೇಲೆ 2 ತಿಂಗಳು ಬಂದ್ರೆ ಎಷ್ಟು ತಿಂಗಳವರೆಗೆ ಇರುತ್ತೆ? ಇದು ಈಗ 3.5 4 ತಿಂಗಳು ಸನಿಗೆ ಬಂತು ಸರ್. ಈಗ ಕಟಾವ್ ಸ್ಟಾರ್ಟ್ ಆಗಿ ನೀವು ಸಸಿ ನಾಟಿ ಮಾಡಿ ಒಂದು 6 ತಿಂಗಳ ಸರ್. ಈಗ ಸಸಿ ನಾಟಿ ಮಾಡಿದ್ವಿ, ಈಗ ಸಸಿ ಮಾಡಿ 6 ತಿಂಗಳಾದ್ರೆ ಸರ್ 3.5 ತಿಂಗಳಾತ್ ನೋಡಿ ಸರ್. ಇದು ಈಗ ಇಲ್ಲಿವರೆಗೆ ಸತತವಾಗಿ 4 ತಿಂಗಳು ನೀವು ಇದರ ಫಲ ತಗೊಂಡ್ರಿ? ಹಾಂ ಸರ್. ಈಗ ಇವತ್ತೆಷ್ಟು ಸರ್ ತಾರೀಕು? ಇವತ್ತು 6-7 ಅಲ್ಲ? ಹ್ಞೂ ಸರ್. ಇನ್ನೊಂದು 8-10 ಇನ್ನೊಂದು 10 ದಿನಕ್ಕೆ ಆತು ನೋಡಿ ಸರ್. 4 ತಿಂಗಳ ಸರ್ ಕಟಾವ್ ಸ್ಟಾರ್ಟ್ ಆಗಿದೆ ಸರ್. ಈ ಥರ ಹ್ಞೂ ಸರ್ 4 ತಿಂಗಳ ಬರೋದು ಮತ್ತೆ ಯಾವ್ದಾರ ಬೆಳ್ಳಿ ಐತೆ? ಇದೆ ಸರ್ ಜಾಸ್ತಿ ಬರೋದು. ಅಂದ್ರೆ ಹೀರಿಕಾಯಿ ಬಂದತ್ ಸರ್. ಅದು ಪರವಾಗಿಲ್ಲ, ಹೀರಿಕಾಯಿನೂ ಬರ್ತೈತಿ. ಬಟ್ ಅದು ಡಿಸ್ಟೆನ್ಸ್ ಇದ್ರೆ ಬರ್ತದೆ ಸರ್, ಹಿಡಿದ್ರೆ ಬರಲ್ಲ. ಅದನ್ನು ಕಮ್ಮಿ ಆಕತ್ ಸರ್ ಅದು ಇಳುವರಿ. ಅದು ನೋಡಿದ್ರೆ ಎಲ್ಲಕ್ಕೂ ನೋಡಿದ್ರೆ ಹಗಲಿಗೆ ಬೆಳೆನ ಇದು ಇಳುವರಿ ಕಮ್ಮಿ ಇರ್ತದೆ ಸರ್. ಇದ್ರದ್ದು ಇಳುವರಿ ಕಡಿಮೆ? ಇದ್ರ ಕಮ್ಮಿ ಇರುತ್ತೆ ಸರ್. ಇದ್ರದ್ದು ಹೆಂಗೆ ಕಡಿಮೆ ಸರ್? ಇದು ಅಷ್ಟೊಂದು ಅದು ದಿನ 40 ಬಾಕ್ಸ್ ಗಟ್ಟಲೆ ಇರ್ತೀನಿ ಸರ್. 1.5 ಎಕರೆ ಹೊಲಕ್ಕೆ ದಿನ 40-30 ಇರ್ತೀನಿ ಸರ್. ಇದು 40-30 ಬರಲ್ಲ ಸರ್. ಅದು ಅದನ್ನ ಇದು 10-12-15 ಹಿಂಗೆ ಬರ್ತಿರ್ತದೆ ಸರ್. 10-15 ಬರ್ತಿರ್ತದೆ ಸರ್ ಫರ್ ಡೇ ಸರ್. ಪ್ರತಿನಿತ್ಯ ಅಂದ್ರೆ 4 ಲೈನ್ 5 ಲೈನ್ 6 ಲೈನ್ ಹಿಂಗೆ ಕಟ್ ಮಾಡ್ಕೊಂತ ಬರ್ತೀವಿ ಸರ್. ಈಗ ಸರ್ ಏನ್ರಿ ಪ್ರತಿನಿತ್ಯನ ಒಂದು ಈಗ 4 ದಿನ 5 ದಿನ ಆತಲ್ಲ ಸರ್. ಈಗ ಕಂಟಿನ್ಯೂ 9-10 ಬಾಕ್ಸ್ ನಾನು ಗಾಡಿಯಾಗ ಹೋಯ್ತೀನಿ ಸರ್. ನಿಮ್ಮದೇ ಸ್ವಂತ ಗಾಡಿ? ನಮ್ಮ ಸ್ವಂತ ಗಾಡಿಯಾಗ ಹೋಯ್ತೀನಿ ಸರ್. ಬೈಕ್ನಾಗ ಹೋಯ್ತೀರಾ? ಬೈಕ್ನಾಗ ಹೋಯ್ತೀನಿ ಸರ್. ಆಮೇಲೆ ಭಾಳ ಜಾಸ್ತಿ ಬಂತಂದ್ರೆ ನಮ್ಮ ಸಣ್ಣ ಮಿನಿ ಟ್ರ್ಯಾಕ್ಟರ್ ಐತೆ ಸರ್, ಅದ್ರಾಗ. ಅದು ಭಾಳ ಭೂಮಿ ಇದ್ದವ್ರಿಗೆ ಅದು ಚೆನ್ನಾಗಿ ಸರ್. ಅದು ಈಗ ನಾವು ಸ್ವಲ್ಪ ಭೂಮಿ ಐತಲ್ಲ ನಮ್ದು, ಇಲ್ಲೇ ನಾವು ಮನೆಯವ್ರ 4 ಮಂದಿ 3-4 ಕಲ್ತ್ಕೊಂಡು ಹರ್ಕೊಂಡ್ಬಿಡ್ತೀವಿ ಸರ್. ಇದು ನಮಗೆ ಚೆನ್ನಾಗಿ. ಈಗ ಅವ್ರು ಮಾಡೋರು ಮನೆಯಾಗಿಲ್ಲ ಅಂದ್ರೆ ಇದು ಸ್ವಲ್ಪ ತರಕಾರಿ ಟಫ್ ಆಕೈತೆ ಸರ್. ಅದು ಯಾಕಂದ್ರೆ ಇವತ್ತು ಅರಿಯೋದು ನಾನು ಇವತ್ತು ಅರಿಲಿಲ್ಲ ಅಂದ್ರೆ ದಪ್ಪ ಆಗಿ ವೇಸ್ಟ್ ಆಕೈತಿ.
ಆಮೇಲೆ ಮುಂದ್ಲು ಇಳುವರಿಗೂ ಹೊಡ್ಬೋದು ಸರ್ ಅದು ಕಾಯಿ ಬಲ್ತಂಗಲ್ಲ ದಪ್ಪ ಆದಂಗಲ್ಲ ಇಳುವರಿ ಹೊಡ್ಬೋದು ಸರ್ ಅದು. ಹೋ ಅಂದ್ರೆ ಇದು ಇಳುವರಿ ಅಂದ್ರೆ ಕಟಾವು ಮಾಡೋದು ಒಂದು ಟೆಕ್ನಿಕ್ ಅಂತ ಹಾಂ ಅನ್ಬೋದು. ಸರ್ ಹಾಂ ಸರ್ ಹಾರ್ವೆಸ್ಟ್ ಮೇನ್ ಸರ್ ಅದು. ಎಷ್ಟು ವರ್ಷದ ಅನ್ಬೋದು ಸರ್ ಅದು? ನಮ್ಮದು 98ರಿಂದ ನಾನು ಬೇಸಾಯ ಸ್ಟಾರ್ಟ್ ಮಾಡಿರೋದು ಸರ್. 98ರಿಂದ ಇದೆ. ಹಾಂ ಸರ್ ಸರ್ ನಮ್ಮ ಅಪ್ಪನ ಕಾಲದಾಗಿದ್ದ ನಮ್ಮ ತರಕಾರಿ ಸರ್ ಮೇಜರ್ ಕ್ರಾಪ್ ಅಂದ್ರೆ ಅಪ್ಪರ್ ಕಾಲಿಂದ ಅಪ್ಪರ ಕಾಲದಾಗಿದ್ದಾನ ತರಕಾರಿ ಪ್ಲಸ್ ಹೂವಿನ ತೋಟ ಸರ್ ನಮ್ಮದು. ಹಾಂ ಸರ್ ಹೂ ಅಂದ್ರೆ ಸರ್ ಮಲ್ಲಿಗೆ ಹಾಂ ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಸರ್. ಈಗ ಲೇಬರ್ ಪ್ರಾಬ್ಲಮ್ನಿಂದ ನಾವು ಅದನ್ನ ಕೈ ಬಿಟ್ಕೊಂಡಿವಿ ಸರ್. ಬಿಟ್ಸ್ ಸರ್ ಅದಕ್ಕೆ ಇದಕ್ಕೆ ಹೋಲಿಸಿದ್ರೆ ಇದು ಬೆಟ್ರ್ ಸರ್. ಹೆಂಗೆ ರೀ? ಇದು ನಾವು ಸೀದಾ ನಾವು ಈಗ ಮನೆಯವ್ರು 4 ಮಂದಿ ಬಂದ್ರೆ ಒಂದು 10-15 ಬಾಕ್ಸ್ ಕಟಾವು ಮಾಡ್ಕೊಂಡಿವಿ. 10-15 ಬಾಕ್ಸ್ ನಿನ್ನ ಬರೀ 9 ಬಾಕ್ಸ್ ಒಯ್ದಿದ್ದೆ 600 ರೂಪಾಯಿ ರೊಕ್ಕ ಬಂತು. ಒಂದೇ ದಿನ ಕಟಾವು ಮಾಡಿದ್ದು 6,000 ಸರ್. ಹಾಂ ಸರ್ 600 ರೂಪಾಯಿ ರೊಕ್ಕ ಬಂತು. ಒಂದು ತಿಂಗಳು ಕಟಾವು ಮಾಡಿದ್ದು ಸರ್? ಒಂದು ತಿಂಗಳು ಕಟಾವು ಮಾಡಿದ್ದಂದ್ರೆ ಅದರಿಂದ ಇರ್ತದೆ ಸರ್. ನಾವು ಎಷ್ಟೆಷ್ಟು ಕಟಾವು ಮಾಡಿರ್ತೀವಿ ಅಷ್ಟು ದುಡ್ಡು ಬರ್ತದೆ ಸರ್ ಅದು. ಅಂದಾಜು ಸರ್ ಹಿಂಗೆ ನೀವು ಒಂದು ವ್ಯಾಲ್ಯೂಯೇಷನ್ ಮಾಡಿ. ವ್ಯಾಲ್ಯೂಯೇಷನ್ ಅಂದ್ರೆ ಈಗ ಒಂದ್ರ ಮೇಲೆ 1 ಲಕ್ಷದ ಮೇಲೆ ಆಗಿರ್ಬೋದು ಸರ್. ಮಲ್ಲಿಗೆ ಬರ್ಬೋದಾ? ಏನು ಸರ್? ಮಲ್ಲಿಗೆ ಹೂ ಬರ್ಬೋದಾ? ಮಲ್ಲಿಗೆ ಹೂವು ಬರ್ತದೆ ಸರ್. ಇವತ್ತಿನ ಲೇಬರ್ಗೆ ಖರ್ಚಿಗೆ ಈಡಾಗಲ್ಲ ಸರ್. ಈಗ ಯಾಕಂದ್ರೆ 400 ರೂಪಾಯಿ ಕೂಲಿ 350 ರೂಪಾಯಿ ಕೂಲಿಯಾಗ ಅವ್ರು ಅರಿಯೋದೇ 2 kg ಹರಿತಾರೆ. ಅಲ್ಲಿ 400 ರೂಪಾಯಿ 300 ರೂಪಾಯಿ ರೇಟ್ ಆದರೆ ಎಷ್ಟಾಯ್ತು? 600 ರೂಪಾಯಿ ರೊಕ್ಕ ಆಯ್ತು. ಅವ್ರಿಗೆ ಅರ್ಧ ಹೋಗ್ತು. ಅವ್ನು ಕಮಿಷನ್ ಮರ್ಕಂತಾನೆ 12 ರೂಪಾಯಿ ಮರ್ಕಂತಾನೆ ಕಮಿಷನ್ ಕೆಜಿಗೆ. ಮತ್ತು ಲಗೇಜ್ ಇರ್ತೈತಿ, ಅವ್ನು ಟ್ರಾನ್ಸ್ಪೋರ್ಟ್ ಇರ್ತೈತಿ. ನಮಗೆ ಅದ್ರಾಗ 100 ರೂಪಾಯಿ ಸಿಕ್ಕರೂ ಲಾಸ್ ಆಕೈತೆ. ನಮಗೆ ಅದ್ರ 100 ರೂಪಾಯಿ ಸಿಕ್ಕರೂ ಲಾಸ್ ಆಕೈತೆ ಸರ್ ಅವ್ರಿಗೆ. ಯಾಕಂದ್ರೆ ಅದೇನು 50 kg ಬರಲ್ಲ. 10-20 kg ರೇಟ್ ನಾವು ಒದ್ದಾಡಿ ಹೋಗತ್ತಿ. ಇವತ್ತಿನ ಲೇಬರ್ ಏನು 2,000 ರೂಪಾಯಿ ರೊಕ್ಕ ಆಯ್ತು. ಇದು 600 ರೂಪಾಯಿ ರೊಕ್ಕ ಬರುತ್ತಲ್ಲ, 500 ರೂಪಾಯಿ ಬರ್ತೈತಿ. ಎಂಥ ರೇಟ್ ಕಮ್ಮಿ ಅಂದ್ರೆ 4,000 ತರ್ತನಲ್ಲ. ಎಂಥ ರೇಟ್ ಕಡಿಮೆ ಅಂತಂದ್ರೆ 4,000 ರೂಪಾಯಿ ಬರೀ ಹಾಗಲಕಾಯಿ ತರ್ತೀವಿ ಸರ್. ಇದು ಯಾವ ಟೈಮಿಗೆ ಹಾಕಿದ್ರೆ ಬೆಸ್ಟ್? ಯಾವ ಟೈಮಿಗೆ ಕಟಾವಿಗೆ ರೇಟ್ ಬರುತ್ತೆ ನೋಡಿ ಸರ್? ಇದು ಹಬ್ಬ ಹರಿದಿನ ಇದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ಸರ್ ರೇಟ್. ಈಗ ಮೊನ್ನೆ ರೀಸೆಂಟ್ ಮೈಲಾರ ಜಾತ್ರೆ ಅದು 4 ದಿನ ಬಿದ್ದಿತ್ತು ರೇಟ್. ಅದಕ್ಕಿಂತ ಮುಂಚಿತ 45 ರೂಪಾಯಿ ಆಗಿತ್ತು. ಮೈಲಾರ ಜಾತ್ರೆ ಭಾರತ ಹುಣ್ಣಿಮೆ ಹಿಂಗೆಲ್ಲ ಸ್ಥಳೀಯ ಹಬ್ಬಗಳಿದ್ದಾಗ ಸ್ವಲ್ಪ ಡೌನ್ ಇರ್ತದೆ ಸರ್ ಇದು. ಸರ್ ಎಲ್ಲರೂ ಜಾತ್ರೆ ದೊಡ್ಡ ರೇಟ್ ಬರ್ತಂತಂದ್ರೆ ಅಂದ್ರೆ ಇದು ಬೇರೆ ವೆಜಿಟೇಬಲ್ ಬರುತ್ತೆ ಸರ್. ಇದು ಹಾಗಲಕಾಯಿಗೆ ಬರಲ್ಲ. ಹೀರೆಕಾಯಿ ಹಾಗಲಕಾಯಿ ಎನಿ ಟೈಮ್ ಒಂಥರ ಯಾವ್ರಿಗೆ? ಹಾಂ ಸರ್. ಇದು ಸ್ಟಾರ್ಟಿಂಗ್ ಒಂದು ಚೀಲ ಗೊಬ್ಬರ ಸರ್. ಹಾಂ ಸರ್. ಒಂದು 800-900 ಗೂಟು ಹೋಗ್ಯಾವ ಸರ್. ಹಾಂ ಸರ್. ಒಂದು 30 kg ತಂತಿ ಹೋಗ್ಯ ಸರ್. ಹಾಂ ಸರ್. ಒಂದು 40 kg ಮಲ್ಚಿಂಗ್ ಹೋಗ್ಯ ಸರ್. ಮಲ್ಚಿಂಗ್ ಪೇಪರ್. ಆಮೇಲೆ ಒಂದು 15 kg ಸೆಣಬಿನೂರಿ ಪ್ಲಾಸ್ಟಿಕ್ ಟೋಟಲ್ ಖರ್ಚು. ಹಾಂ ಸರ್. 17 ರೂಪಾಯಿ ಒಂದು ಗೂಡು ಸರ್. ಅವು ಅಂದ್ರೆ ಈಗ 17 ರೂಪಾಯಿ ಒಂದು ಆದ್ರೆ 1,000 ಗೂಟಿಗೆ ಏನೋ ಸರ್ 17,000 ಆಗುತ್ತೆ. 17,000 ಆಯ್ತು ಸರ್. ಅದು 110 ರೂಪಾಯಿ 120 ರೂಪಾಯಿ ಒಂದು ಕೆಜಿ ಸರ್ ತಂತಿ. ಅದು ಒಂದು 50 kg ಹೋಗ್ಯದ ಸರ್. ಅದು ಒಂದು 6,000 ರೂಪಾಯಿ ತಂತಿ ಆಗತ್ತೆ ಸರ್. ಅದ್ರದ್ದು ಒಂದು 20,000 ಆಯ್ತು. ಹಾಂ, ಒಂದು 20-22 ಸಾವಿರ ರೂಪಾಯಿ ತಂತಿದ್ದು ಗುಟ್ಟದ್ದು ಆಯ್ತು ಸರ್. ಅವ್ನು ಹಾಕಕ್ಕೆಲ್ಲ ಸೇರಿದ್ನಪ್ಪ ಒಂದು 30,000 ಹೋಗಿರ್ಬೋದು ಸರ್. 30-40 ಸಾವಿರ ರೂಪಾಯಿ ಹೋಗಿರ್ಬೋದು ಇದಕ್ಕೆಲ್ಲ ಮೇಂಟೆನೆನ್ಸಿಗೆ, ಕಾಯಿ ಸ್ಟಾರ್ಟ್ ಆಗೋವರೆಗೆ. ಅಲ್ಲಿದ್ದ ನಮ್ಮ ಕಂಪಲ್ಸರಿ ಅರಿಯೋದಿದ್ದ ಇರ್ತೈತಿ, ಇನ್ಕಮ್ ಬರ್ತಾ ಇರ್ತೈತಿ, ನಾವು ಮಾಡ್ತಾ ಇರ್ತೀವಿ, ಅದು ಹೋಗ್ತಾ ಇರ್ತೈತಿ. ಸರ್ ಈಗ ಒಂದೇ ಕಟಾವಿಗೆ ನಿಮ್ದು 20,000 ಖರ್ಚು ತೆಗ್ದೆ ಸರ್. ಒಳ್ಳೆ ರೇಟ್ ಚೆನ್ನಾಗಿತ್ತು ಅಂದ್ರೆ ಮಾಲ್ ಬಂತಂದ್ರೆ 20,000 ರೂಪಾಯಿ ಒಂದು ಅಲ್ಲಿದ್ದ ಹರ್ಕಂತ ಬಂದ್ರೆ ಒಂದು ದಿನದಾಗ ಇರ್ತದೆ ಸರ್. ಒಂದು ವಾರದಾಗ ಇರ್ತದೆ ಸರ್. ಒಂದು ವಾರದಾಗ ಎಲ್ಲ ನಿಮ್ದು ಏನಿದ್ರೆ ಖರ್ಚು ವೆಚ್ಚ ತೆಗೆದು ಬಿಡ್ತೀವಿ ಸರ್. ರೇಟ್ ಇದ್ರೆ ಮಾಲ್ ಚೆನ್ನಾಗಿ ಬಂದತ್ತಪ್ಪ ಅಂತಂದ್ರೆ. ಬರಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ವಾರ ತಗಂತದೆ ಸರ್ ಟೈಮ್. ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಟನ್ ಅಂದ್ರೆ ನಾವು ಇದಕ್ಕೆ ಒಂದು ಅಲ್ಲಿದ್ದಾಗ ಒಂದು 40 ಬಾಕ್ಸ್ ಕೀಳ್ಬೇಕು ಅನ್ಕೊಂಡಿರ್ತೀವಿ. ಒಂದು ತತ್ತಿ ಕರೆ ಒಂದು ಕಟಾವು 40 ಬಾಕ್ಸ್ ಕೀಳ್ತೀವಿ ಸರ್. ಹೆಂಗ ಮಾಡಿ ಬಿಡಲ್ಲ. ಈಗ 4 ದಿನ ಆದ್ರೂ ಎಷ್ಟಾಯ್ತು? ಈಗ ದಿನ 9 ಬಾಕ್ಸ್ ಆದ್ರೆ 4 ದಿನಕ್ಕೆ ಏನಾಯ್ತು ಸರ್? ದಿನಕ್ಕೆ 9 ಬಾಕ್ಸ್ ಆದ್ರೆ 4 ದಿನಕ್ಕೆ ಆತೀವಿ ಸರ್. ಈಗ ನಾನು ಇದನ್ನ ಒಯ್ಯಾಕತ್ತಿ 4 ದಿನದ್ದು ಅಷ್ಟೇ ಹೇಳ್ತೀನಿ ಸರ್. 36 ಬಾಕ್ಸ್ ಆಯ್ತು ಸರ್. ಇನ್ನು ಅರ್ಧ ಐತೆ ಸರ್. ಇನ್ನು ಅರ್ಧಲಿದ್ದ ತೆಗಿನ ಕೇಳೋದೈತೆ ಸರ್. ಇನ್ನು ಅರ್ಧ ತೋಟಕ್ಕೆ 36 ಬಾಕ್ಸ್ ತೆಗಿದ್ರೆ ಇನ್ನು 36 ಬಾಕ್ಸ್ ಬಂದ್ರೆ ಬರ್ಬೋದಲ್ಲ? ಬರ್ತದೆ ಸರ್. ಇನ್ನು ಐತಲ್ಲ ಸರ್, ಅರಿಯೋದೈತಲ್ಲ ಸರ್. ಅದು ಒಂದು 80 ಬಾಕ್ಸ್ ಸರ್. ಏನು ಸರ್? 80 ಬಾಕ್ಸ್. ಒಂದು ಕಟ ಒಂದು 60-70 ಬಾಕ್ಸ್ ಬರ್ಬೋದು ಸರ್. ಅತ್ತಾಗ ಹೋಗ್ತಾ ಸರ್ ಒಂದು ಬಾಕ್ಸ್ ಹೆಂಗ್ ಮಾರ್ಬೋದು? ಅದು ಸಮಯ ಈಗ ರೇಟ್ನೇ ಹೇಳ್ರಿ ಸರ್, ನಮ್ಗೆ ಜಾಸ್ತಿ ಬೇಡ ಸರ್. 30 ರೂಪಾಯಿ ಹಿಡ್ಕಂದ್ರೆ 500-600 ರೂಪಾಯಿ ಹಾಕ ಸರ್ ಒಂದು ಬಾಕ್ಸ್. 15 kg ಇರೋದು ಸರ್. ಎಷ್ಟು 500 ರೂಪಾಯಿ ಅಂತ ಹಾಕ ಸರ್. ಒಂದು ಕಟ್ಟಿಗೆ ಒಂದು 35-30 ಸಾವಿರ ರೂಪಾಯಿ ಆಯ್ತು ಸರ್. ಹಾಂ ಸರ್. ಒಂದು ನಾ ಎಂತ ಅಂದ್ರೆ 4 ಕಟಾವ್ರ ಮಾಡ್ತೀರಿ ಸರ್. ಅಂದ್ರೆ ಅಲ್ಲಿದ್ದ ಹಿಂಗೆ ಬಂತಂದ್ರೆ ಒಂದು ಕಟಾವ್ ಹಾಕತ್ ಸರ್. ಅದು
ನಾವು ಒಂದು ದಿನದ ಲೆಕ್ಕ ಮಾಡಿದಪ್ಪ 4 ಸಾಲ ಹರ್ಕೊಂತೀವಿ, ಅದು ಒಂದು ದಿನದ ಲೆಕ್ಕ ಮಾಡ್ಕೊಂತೀವಿ, 5 ಸಾಲ ಹರ್ಕೊಂತೀವಿ, ಒಂದು ದಿನದ ಲೆಕ್ಕ ಮಾಡ್ಕೊಂತೀವಿ. ಇನ್ನು ನಾವು ಮುಟ್ಟಿರಲ್ಲ, ಇನ್ನು ಎಂಡ್ ಆಗಿರಲ್ಲ. ಈಗ ಒಂದು ಕಟಾವು ಅಂದ್ರೆ 50 ಬಾಕ್ಸ್ ಹಿಡ್ಕೊಳ್ರಿ, 2 ಕಟಾವು ಆದ್ರೆ 100 ಬಾಕ್ಸ್ ಆಯ್ತು, 35,000 ರೂಪಾಯಿ ರೊಕ್ಕ ಆಯ್ತು. ಸರ್ ಇದು ಯಾಕಂದ್ರೆ ರೈತ ಯಾವತ್ತು ನಿಮಗೆ ನಗಬೇಕು. ನಗ್ಬೇಕು ರೀ, ಎಷ್ಟೋ ಕಷ್ಟ ಒಳಗ ಎಷ್ಟಾರ ಇರಲಿ ಏನಾರ ಇರಲಿ ನಗ್ತಾ ಇರ್ಬೇಕು, ಇನ್ನೊಬ್ರಿಗೆ ಹೇಳ್ತಾ ಇರ್ಬೇಕು. ನಾವೇ ಹೊತ್ಕೊಂಡು ಹೋಗೋದೇನಿಲ್ಲ ಇಲ್ಲೇನು. ಇನ್ನೊಬ್ರಿಗೆ ಹೇಳ್ಬೇಕು ಅದನ್ನು. ಒಬ್ಬರು ಹೇಳಲ್ಲ, ಕೆಲವೊಂದು ರೈತರು ಹೇಳಲ್ಲ ಅಂತ ನನ್ನ ಹತ್ರನ ಬಂದು ಹಂಚ್ಕೊಂತಾರೆ ಕೆಲವೊಂದು ರೈತರು. ನಾವು A to Z ನಾವು ಅವ್ರ ಹೊಲಕ್ಕೆ ಹೋಗಿ ಎಣ್ಣಿನಾರ ಹೊಡೆಯಲ್ಲ, ನಾವು ಗೊಬ್ಬರನಾರ ಹಾಕಲ್ಲ, ಬೀಜನಾರ ಊರಲ್ಲ, ನಾವು ಉಳುಮಿನಾರ ಮಾಡಿಕೊಡಲ್ಲ. ಹೇಳಕ್ಕೆ ಬಂದ್ರೆ ಅದೇನೈತಿ. ಇದು ಇನ್ನೂ 2 ತಿಂಗಳು ಬರ್ಬೋದು ಅಂತ. ಇನ್ನೂ 2 ತಿಂಗಳು ಬರುತ್ತೆ ಸರ್. ಈಗಾಗಲೇ 4 ತಿಂಗಳು ಬಂದೈತಿ, ಇನ್ನೂ 2 ತಿಂಗಳು ಬರ್ಬೋದು. ಮುಂಗಾರಿ ಮಠ ಬರ್ಬೋದು ಅನಿಸ್ತದೆ ಸರ್ ನನಗೆ. ಯಾಕಂದ್ರೆ ನಾವು ನೋಡಿ ಸರ್, ಮೊನ್ನೆ ಗೊಬ್ಬರ ಕೊಟ್ಟ ಮೇಲೆ ಮತ್ತೆ ಇಷ್ಟು ಹೊಸ ಚಿಗುರು ಬಂದ ಸರ್. ಹೊಸ ಚಿಗುರು ಬಂತಂದ್ರೆ ಇಮಿಡಿಯೇಟ್ಲಿ ಇಟ್ ಈಸ್ ಬರುತ್ತೆ ಸರ್. ಈಜ್ ಸ್ಟಾರ್ಟ್ ಆಗ್ಬಿಡುತ್ತೆ, ಸ್ಟಾರ್ಟ್ ಆಗತ್ತೆ ಸರ್. ಹಿಂಗಾಗಿ 2 ತಿಂಗಳು ಸಿಗುತ್ತೆ. ಇನ್ನು 2 ತಿಂಗಳು ಸಿಗ್ತೈತೆ ಅಂದ್ರೆ ನೀವೇ ಬೆಳೆ ಲೆಕ್ಕಕ್ಕೆ ಸರ್ ಒಂದು 6 ತಿಂಗಳ ಇದು ಒಂದು ಸರಿ ನಾಟಿ ಮಾಡಿಂದ 6 ತಿಂಗಳವರೆಗೆ ನಿಮಗೆ ಸಿಗುತ್ತೆ ಸರ್. 6 ತಿಂಗಳವರೆಗೆ ನಮಗೆ ಸಿಗ್ತೈತೆ ಸರ್. ಬೆಡ್ ಹೊಡ್ಕೋಬೇಕು, ಮಲ್ಸ್ ಹಾಕ್ಯಬೇಕು, ಡ್ರಿಪ್ ಹಾಕ್ಯಬೇಕು, ಆಮೇಲೆ ಬೀಜ ಹಚ್ಚೋ ಬದಲಿ ಬೀಜ ಊರ ಬದಲಿ ಹಾಗಲಕಾಯಿಂದ ಸಸಿ ನಾಟಿ ಮಾಡ್ಕೋಬೇಕು. ಸಾಲಿನ ಸಾಲ 6 ಅಡಿ ಮಾಡ್ಕೋಬೇಕು. ಬೀಜಕ್ಕೆ 3 ಅಡಿ ಮಾಡ್ಕೋಬೇಕು. ಒಬ್ರು ಏನು ಮಾಡ್ತಾರೆ, 1 ಅಡಿಗೆ ಉರ್ಕೊಂತಾರೆ. ನನ್ನ ಭಾಳ ಹೊಲಲ್ಲ ಅಂತಾರೆ, ಮಗ್ಲ ಹೊಡ್ಕೊಂತಾರೆ. ನಿಂದು ಹೆಂಗೆ ಬಂತು ಅಂತಾರೆ. ನಮ್ದು ಇಲ್ಲಿ ಡಿಸ್ಟೆನ್ಸ್ ಐತಪ್ಪ ಅಂತ ನಮ್ದ್ರ 3 ಲೈನ ಕುಂದಿರ್ತಾವಂತಾರೆ. ಅವ್ರಿಗೆ ನಾವೇನು ಉತ್ತರ ಹೇಳಕೈತಿ, ಏನು ಹೇಳೋಕ್ಕಾಗಲ್ಲ. ನಾವು ಇಳುವರಿ ಹೆಂಗೆ ಬಂತು ಅಂತ ಹೇಳ್ಬೋದು ಅಷ್ಟೇ. ಅದನ್ನ ಹೊಲದ ಭಾಳ ಕಮ್ಮಿ ಐತೆ ಅಂದ್ರೆ 10 ಲೈನ್ ಕುಂದ್ರಿಸಿ ಅಂದ್ರೆ ಇಳುವರಿ ಬರಲ್ಲ. 15 ದಿನಕ್ಕೆ ಹಾಕ್ಲಾಕತ್ತಿ, ತಿಂಗಳಿಗೆ ಹಾಕ್ಲಾಕತ್ತಿ. ನೀವು 6 ತಿಂಗಳು ಹಾಕ್ಲಾಗದನ್ನು ಅವ್ರದ್ದು ತಿಂಗಳಿಗೆ ಹಾಕ್ಲಾಕತ್ತಿ ನಮಗೆ. ಸರ್ ಇವು ತಂತಿ ಕಟಾವು ಎಷ್ಟು ಬೆಳಿತಾವಂತೀರಿ ನೀವೆಲ್ಲ? ಇವೆಲ್ಲ ಈ ಗೂಟ ಇನ್ನು ಎರಡು ಬೆಳೆಗೆ ಬರುತ್ತೆ ಸರ್. ಇದು 2 ಬೆಳೆ, 2 ರಿಂದ 3 ಬೆಳೆಗೆ ಬರುತ್ತೆ ಸರ್ ಇದನ್ನ ಗೂಟ. ಹಂಗೆ ಬಿಟ್ಟಿರ್ತೀರಿ? ಇಲ್ಲ ಸರ್, ಇದನ್ನ ತೆಗೆದು ನಾವೇನು ಮಾಡ್ತೀವಿ ಅಂದ್ರೆ ಈ ಮಲ್ಚ್ ಚೆನ್ನಾಗುತ್ತೆ ಅಂದ್ರೆ ಮತ್ತೆ ಏನಾರ ಅದಕ್ಕೆ ನಾವು ನಾಟಿ ಮಾಡ್ಕೊಂತೀವಿ ಸರ್. ಒಳಗೆ ನಾಟಿ ಮಾಡ್ಕೊಂತೀವಿ ಸರ್. ಮಲ್ಚ್ ಚೆನ್ನಾಗಿದ್ರೆ, ಮಲ್ಚ್ ಡ್ಯಾಮೇಜ್ ಆಗಿತ್ತು ಅಂದ್ರೆ ತೆಗೆದು ಹಾಕಿ ಮತ್ತೆ ಬೇರೆ ಅದು ಕ್ರಾಪಿಗೆ ಹೋಗ್ತೀವಿ ಸರ್. ಮಲ್ಚ್ ಚೆನ್ನಾಗಿತ್ತು ಅಂದ್ರೆ ನಾವು ಮತ್ತೆ ಏನು ಮಾಡ್ತೀವಿ ಅಂದ್ರೆ ಇಲ್ಲ ಟೊಮೊಟೊ ಆಗಲಿ, ಇಲ್ಲ ಈಜಿ ಕ್ರಾಪ್ ಅಂದ್ರೆ ಸೌತೆ ಆಗಲಿ, ಕಡಿಮೆ ಬಂಡವಾಳದಾಗ ಈಗ ಒಂದು 10,000 ಖರ್ಚು ಮಾಡ್ಕೊಂಡ್ರೆ ಇದನ್ನೆಲ್ಲ ತೆಗೆದು ಹಾಕಕ್ಕೆ ಒಂದು 10,000 ಬೀಜಕೊಂಡು 20,000 ಖರ್ಚು ಮಾಡ್ಕೊಂಡ್ರೆ ಮತ್ತೆ ಅದು ಎಲ್ಲ ಸೌತೆ ಹಾಕ ಸರ್. ಅದು ಸರ್ ಇದು 6 ತಿಂಗಳು ಬಂತಂತ ಅನ್ಕೊಳ್ಳೋಣ. ಹಾಂ ಸರ್. ಅಂದ್ರೆ ಆಗಲಿಕ್ಕೆ 6 ತಿಂಗಳು ಬಂತು. 40 kg ಮಲ್ಚಿಗೆ ನೀವು ಎಷ್ಟು 700 ರೂಪಾಯಿ ಹಿಡಿದ್ರು 8,000 ರೂಪಾಯಿ ಮಲ್ಚ್ ಉಳಿತೈತಿ. ಕಟ್ಟಿಗೆ ಉಳಿತಾಯ. ಆಮೇಲೆ ಒಂದು 6,000 8,000 ಹಾಕೋದು ಉಳ್ಕಂತತಿ, ಖರ್ಚು ಉಳಿತೈತೆ. ಕಟ್ಟಿಗೆ ಉಳ್ಕೊಂತ ಅಲ್ಲಿಗೆ ಏನಾಯ್ತು 1,200 ರೂಪಾಯಿ ಸೇವ್ ಆತ್ರಿ. ನಾವೇನು ಮಾಡೋದಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂತೀವಿ. ಟಾಯ್ಲೆಟ್ ಉಳ್ಳದಿದ್ದೆಲ್ಲ ತಕ್ಕಂತೀವಿ. ಮತ್ತೆ ಏನು ಮಾಡ್ತೀವಿ, ಒಂದು 5,000 ರೂಪಾಯಿ 6,000 ರೂಪಾಯಿ ಬೀಜಕ್ಕೆ ತರ್ತೀವಿ. ಮತ್ತೆ ಒಂದು 5,000 ರೂಪಾಯಿ ಇದನ್ನ ಗೊಬ್ಬರ ಹಾಕ್ತೀವಿ. ಬಂತಂದ್ರೆ ಒಂದಿನಕ್ಕೆ ಅದು ಒಂದು 8-10 ಬಾಕ್ಸ್ ಸಿಗ್ತೈತೆ ಅದಕ್ಕೆ. ಆಗ ಇದು ಸೌತೆಕಾಯಿನ ಇರಲಿ 400 ರೂಪಾಯಿ 300 ರೂಪಾಯಿ 200 ರೂಪಾಯಿ ಸಿಕ್ಕರೂ ದಿನ 2,000 3,000 ಸಿಗ್ತೈತಲ್ಲ. ಎಷ್ಟು ದಿನ ಬರುತ್ತೆ ಬರಲಿ ಸರ್? ವರ್ಷ ಪೂರ್ತಿ ದಿನನಿತ್ಯ ನೋಡ್ಬೇಕು ದುಡ್ಡು. ಅದ ಸರ್. ವೆಜಿಟೇಬಲ್ ಬಿಟ್ರೆ ಮತ್ತೆ ಇನ್ನದ್ರಾಗ ನೋಡೋಕ್ಕಾಗಲ್ಲ ಸರ್. ದಿನನಿತ್ಯ ತರಕಾರಿ ಬಿಟ್ರೆ ಬೇರೆದ್ರಾಗ ನೋಡೋಕ್ಕಾಗಲ್ಲ ಸರ್. ಸಾಧ್ಯನೇ ಅಲ್ಲ ಸರ್. ಈಗ ಮೆಕ್ಕೆಜೋಳ 1700 1600 ಹೇಳ್ತಾರೆ. ಹಂಗೆ ಬಿದ್ದವು. 4 ಎಕರೆ ಹೊಲಕ್ಕೆ ಒಂದು 4 ಟ್ರಿಪ್ 5 ಟ್ರಿಪ್ ತಿನ್ನಿ ಹಂಗೆ ಬಿದ್ದವು. ನೋಡ್ಯಾಕಿನ್ನು ಇವತ್ತಿಗೆ ತಯಾರಲ್ಲ. ನೋಡ್ರಿ ಸ್ನೇಹಿತರೆ, ಇವತ್ತು ಇವರು ಏನು ವಿಶೇಷ ಅಂತ ಹೇಳಿದ್ರೆ, ಇವತ್ತು 6 ತಿಂಗಳಿಂದ ನಾನು ಇವತ್ತು ಬೆಳೆ ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಈ ಥರ ಕಾಯೆಲ್ಲ ಅದಾವು. ಇನ್ನು 4 ತಿಂಗಳಾಯ್ತು, ಇನ್ನೂ 2 ತಿಂಗಳು ಸಿಗುತ್ತೆ. ಯಾಕಂದ್ರೆ ನಮ್ಮದು ಮೊನ್ನೆ ಸ್ವಲ್ಪ ಗೊಬ್ಬರ ಕೊಟ್ಟು ಇದನ್ನು ಮಾಡಿದೆ, ಈ ಥರ ಕುಡಿ ಬಂದೈತಿ. ಕುಡಿಯಿಂದ ಅದರ ಈ ಥರ ಕಾಯಿ ಐತಿ ಅಂತ ಹೇಳ್ತಾರೆ. ಈ ಥರ ಇದರಿಂದ ನಮ್ಗೆ ಒಂದು ಒಳ್ಳೆಯದು. ನಾವು ದಿನನಿತ್ಯ ಏನೋ ದುಡ್ಡು ನೋಡ್ಬೇಕಂದ್ರೆ ಅದು ವೆಜಿಟೇಬಲ್. ಅದು ನಾವು ಅದು ಒಂದು ಒಳ್ಳೆಯ ಬೆಲೆ ಸಿಗ್ಬೇಕಪ್ಪ ಅಂದ್ರೆ ಹಬ್ಬ ಹರಿದಿನ ಒಂದೊಂದು ಸಂದರ್ಭದಲ್ಲಿ ಅಗಲಕಾಯಿಗೆ ರೇಟ್ ಸಿಗೋಂಗಿಲ್ಲ. ಉಳಿದ ಟೈಮ್ನೇ ಯಾವತ್ತೂ ಇದಕ್ಕೆ ರೇಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅವರು ಒಂದು ಸರ ಈ ಕಡೆಯಿಂದ ಆ ಕಡೆ ದಾಟಬೇಕಂದ್ರೆ ಸುಮಾರು 30 ಅಥವಾ 35 40 ಬಾಕ್ಸ್ವರೆಗೆ ನಾವು ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ಸರಿ ನಮ್ಗೆ ಲಕ್ ಒಳ್ಳೆ ರೇಟ್ ಸಿಕ್ತಪ್ಪ ಅಂದ್ರೆ ಇದರಲ್ಲಿ ಇದನ್ನು ಜಾಕ್ಪಾಟ ಹೊಡಿತೈತಿ. ಜೊತೆಗೆ ನಮ್ಗೆ ಒಂದೊಂದು ಸರ ಡಿಸೀಸ್, ಈ ಹವಾಮಾನ ವೈಪರೀತ್ಯ,
ಆಮೇಲೆ ಏನಂದ್ರೆ ಇಬ್ಬನಿ ಬೀಳೋದು, ಇಂಥ ಸಂದರ್ಭದಲ್ಲಿ ಕೆಲವೊಂದು ಡಿಸೀಸ್ಗಳು ಬರ್ತವೆ. ಅದಕ್ಕೆ ನಾವು ಸುಮಾರು ವರ್ಷದಿಂದ ನಾವು ಇದು ಹಾಗಲಕಾಯಿ ತೋಟದಲ್ಲಿ ನಾವು ನಿಪುಣರಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದನ್ನ ತೆಗಿತೀವಿ ಇದೇ ಮಲ್ಚಿಂಗಿನಾಗ, ಮತ್ತು ನಾವು ಏನಾಡ ಟೊಮೊಟೊ ಅಥವಾ ಸೌತೆ ಹಾಕ್ಕೊಂತೀವಿ. ಹೀಗಾಗಿ ಇದೇ ಕಟ್ಟಿಗೆಯಲ್ಲಿ ನನಗೆ ಇನ್ನೊಂದು ಬೆಳೆ ಬರ್ತಾ ಅಂತ ಹೇಳ್ತಾರೆ. ಇವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.